ಕಳ್ಸಿದ್ಯಾರೋ ಅಂತ ಗಂಟ್ಲರ್ಕೊಂಡು ಕೇಳ್ತಿದ್ಯಲ್ಲ, ಕಳ್ಸಿದ್ದು ನಾನೇ. ತುಂಬ ಆಡ್ತಾ ಇದ್ದೆ ಅಲ್ವಾ? ನಾನು ಕಳ್ಸಿದ್ದು ಬರೀ ಇಮೇಲ್ ಅಷ್ಟೇ ಅಲ್ಲ, ನಿನ್ನ ಅರೆಸ್ಟ್ ಮಾಡಿ ಅಂತ ವಾರೆಂಟ್ ಥರ ಕಳ್ಸ್ಕೊಟ್ಟಿದ್ದೀನಿ. ಕೆಲ್ಸ ಮಾಡ್ತಿದ್ಯಾ ಅನ್ನೋ ಕೊಬ್ಬಲ್ ತಾನೇ ಇಷ್ಟೆಲ್ಲ ಆಡ್ತಾ ಇದೆಯಾ ಈ ಮನೆಯಲ್ಲಿ? ಕೆಲ್ಸ ಇಲ್ದೆ ಮನೇಲಿ ಕುತ್ಕೋ, ನನ್ನ ಸೇವೆ ಮಾಡೋದಕ್ಕೆ ರೆಡಿಯಾಗು. ಹೌದು, ನಾನು ಇಲ್ಲೇ ಇದ್ದೆ. ಮೇಡಮ್ನ ನೋಡಕ್ ಯಾರೋ ಬಂದಿದ್ರು. ಮೇಡಮ್ ಅವ್ರನ್ನ ಚೆನ್ನಾಗಿ ಬೈಕ್ ಕಳ್ಸಿದ್ರು. ಮೇಡಮ್, ನನಗೇನೋ ಅನುಮಾನ. ನಿಮ್ ಮೊಬೈಲ್ನ ಮತ್ತೆ ಲ್ಯಾಪ್ಟಾಪ್ನ ಯಾರಾದ್ರೂ ಹ್ಯಾಕ್ ಮಾಡಿರ್ಬೋದಾ ಮೇಡಮ್? ಯಾಕೆಂದ್ರೆ ಟೆಕ್ನಾಲಜಿ ತುಂಬಾ ಬೆಳೆದಿದೆ, ಅದನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸರ್, ಇಷ್ಟೆಲ್ಲ ಹೇಳೋ ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೋದಲ್ಲ? ಅದನ್ ಬಿಟ್ಬಿಟ್ಟು ಸುಮ್ನೆ ಸಾಧನ ಮೇಲೆ ಸುಳ್ಳು ಅಪರಾಧ ಹೊರಿಸೋದು ಅಂದ್ರೆ ಏನರ್ಥ? ಹ್ಯಾಕ್ ಮಾಡ್ದವನ್ಗೆ ಕೊಟೇಶನ್ ತಾನೇ ಬೇಕಾಗಿರೋದು. ಅದನ್ನ ತಗೊಂಡ್ಮೇಲೆ ಅವನು ಸಾಧನನ ಯಾಕೆ ಸಿಕ್ಕಾಕ್ಸ್ಬೇಕು? ಸಾಧನ ಮೇಡಮ್ ಈಗ ಆಲ್ರೆಡಿ ಹೇಳಿದ್ರಲ್ಲ ಸರ್, ಅವ್ರು ಯಾರು ಶೇಖರ್ ಅಂತ ಬಂದಿದ್ರು, ಬೈದ್ ಕಳಿಸ್ತೆ ಅಂತ. ಅವರಿಗೆ ಮೇಡಮ್ ಮೇಲೆ ಕೋಪ ಇರ್ಬೋದಲ್ವಾ? ಸರ್, ನೀವ್ ಹೇಳೋದೆಲ್ಲ ಸರಿ, ಆದ್ರೆ ನನ್ ಲ್ಯಾಪ್ಟಾಪ್ ಆಗ್ಲಿ ಮೊಬೈಲ್ ಆಗ್ಲಿ ನಾನು ಯಾರಿಗೂ ಕೊಟ್ಟೇ ಇಲ್ಲ ಸರ್. ಹಾಗಿದ್ಮೇಲೆ ಅವರು ಹ್ಯಾಕ್ ಮಾಡೋದಿಕ್ ಹೇಗ್ ಸಾಧ್ಯ? ಬೇಕಾದಷ್ಟು ಸಾಧ್ಯತೆಗಳಿದೆ ಮೇಡಮ್. ನಿಮ್ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಸರ್ವಿಸಿಗೆ ಏನಾದ್ರೂ ಕೊಟ್ಟಿದ್ರಾ ಮೇಡಮ್? ಅಥವಾ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರಾ? ಹಾ, ಲಾಸ್ಟ್ ಮಂತು ಲ್ಯಾಪ್ಟಾಪ್ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂತ ಒಂದ್ಸಲ ಸರ್ವಿಸಿಗೆ ಕೊಟ್ಟಿದ್ದೆ. ಹಾಗಿದ್ರೆ ಆ ವ್ಯಕ್ತಿನೇ ಹ್ಯಾಕ್ ಮಾಡಿರ್ಬೋದು ಅಲ್ವಾ ಮೇಡಮ್? ಇಲ್ಲ ಸರ್, ನೀವ್ ಏನ್ ಹೇಳಿದ್ರು ನನ್ಗೆ ವಿಷಯ ಕನ್ವೆ ಆಗ್ತಿಲ್ಲ. ತುಂಬಾ ಗೊಂದಲ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ. ಆದ್ರೆ ಇದನ್ನ ಹೇಗ್ ಕಂಡಿಡಿಯೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈಗ ಸಮಸ್ಯೆ ಅದಲ್ಲ ಮೇಡಮ್. ನೀವೇನೇ ಕಾರಣ ಕೊಟ್ರು ಕೇಳೋ ಮನಸ್ಥಿತಿಲಿ ನಮ್ ಬಾಸ್ ಇಲ್ಲ ಮೇಡಮ್. ನೀವು ತಪ್ಪು ಮಾಡಿದ್ದೀರಾ ಅಂತ ನಮ್ ಬಾಸ್ ಬಲವಾಗಿ ನಂಬ್ತಿದ್ದಾರೆ ಮೇಡಮ್. ಸಿಂಗಾಪುರಿಂದಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ. ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಬಂದು ನಿಮ್ಮನ್ನ ಅರೆಸ್ಟ್ ಮಾಡಬಹುದು ಮೇಡಮ್. ಸರ್, ಏನ್ ಸರ್ ಇದು? ಏನ್ ಹೇಳ್ತಿದ್ದೀರಾ ಸರ್ ನೀವು? ಈ ವಿಷಯ ಹೇಳಕ್ಕೆ ಇಷ್ಟು ಬೇಗ ನಿಮ್ ಮನೆಗೆ ಬಂದೆ ಸರ್. ಸರ್, ಗಾಬರಿ ಆಗದೆ ಒಂದ್ ಕೆಲಸ ಮಾಡ್ತೀರಾ ಸರ್? ನನ್ನ ಫ್ರೆಂಡ್ ಲಾಯರ್ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಶುಕ್ರವಾರ ಸರ್, ಅರೆಸ್ಟ್ ಆದ್ರೆ ಬೇಲ್ ಸಿಗೋದ್ ಕಷ್ಟ. ನಾಳೆ ಶನಿವಾರ, ನಾಡಿದ್ ಭಾನುವಾರ 3 ದಿನ ಜೈಲಲ್ಲಿ ಇರ್ಬೇಕಾಗತ್ತೆ. ನನ್ನ ಫ್ರೆಂಡ್ ಏನ್ ಹೇಳ್ದ ಅಂದ್ರೆ 2 ದಿನ ಪೊಲೀಸವ್ರ ಕಣ್ಣಿಗೆ ಬೀಳ್ದೇ ಇರೋ ತರ ನೋಡ್ಕೋ ಅಂದ. ಅಂದ್ರೆ ಏನ್ ಮಾಡೋದ್ ಸರ್ ಇವಾಗ? ಸರ್, ಒಂದ್ 2 ದಿನದ ಮಟ್ಟಿಗೆ ಬೇರೆ ಯಾವ್ದಾದ್ರು ಊರಿಗೆ ಹೋಗ್ಬಿಡಿ ಸರ್. ಇದೆಂತ ಮೋಸ ಸರ್? ತಪ್ಪೇ ಮಾಡ್ದೇನೆ ತಪ್ಪಿಸ್ಕೊಂಡು ಓಡಾಡ್ಬೇಕಾ? ಅಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೆಯವರಾಗಿರೋದೇ ತಪ್ಪು ಅಲ್ವಾ? ಸರ್, ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ ಸರ್. ನೀವು ಸಾಧನ ಮೇಡಮ್ನ ಒಂದ್ 2 ದಿನ ನೋಡ್ಕೊಳ್ಳಿ. ಪೊಲೀಸರ ಕಣ್ಣಿಗೆ ಬೀಳ್ದೇ ಇದ್ರೆ ಸಾಕು. ನನ್ನ ಫ್ರೆಂಡ್ ಲಾಯರ್ ಇದಾನಲ್ಲ ಸರ್, ಉಳಿದಿದ್ದೆಲ್ಲ ಅವ್ನು ನೋಡ್ಕೋತಾನೆ ಸರ್. ಸಾಧನ, ಅಜಯ್ ಸರ್ ಹೇಳ್ತಿರೋದು ಸರಿಯಾಗೇ ಇದೆ. ಪೊಲೀಸ್ನವ್ರು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಬಂದು ಅರೆಸ್ಟ್ ಮಾಡ್ಬೋದು. ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಬ. 1-2 ದಿವಸ ಎಲ್ಲಿಗಾದ್ರೂ ಹೊರಟೋಗೋಣ. ಎಲ್ಲಿಗಾದ್ರೂ ಅಂದ್ರೆ ಎಲ್ಲಿಗ್ ಸಿದ್ದು? ಎಲ್ಲಿಗೋ ಹೋಗೋಣ ಸಾಧನ. ಸಿದ್ದು, ಏನಪ್ಪ ಇದು? ಇವ್ರು ನೋಡಿದ್ರೆ ಪೊಲೀಸು ಅದು ಇದು ಅಂತ ಏನೇನೋ ಹೇಳ್ತಾ ಇದಾರೆ. ಏನಾಯ್ತು? ಅಮ್ಮ, ಏನೂ ಆಗಿಲ್ಲಮ್ಮ, ನೀವು ಗಾಬರಿ ಆಗ್ಬೇಡಿ. ಸಾಧನ, ನೀನು ಹೋಗು. ಸಿದ್ದು, ನೀನ್ ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು ಹೇಳಪ್ಪ. ಅಮ್ಮ, ನಾನು ಯೋಚನೆ ಮಾಡ್ತಾ ಇರೋದು ನನ್ನ ಬಗ್ಗೆ ಅಲ್ಲಮ್ಮ, ಯಾವುದೇ ತಪ್ಪು ಮಾಡ್ದಿರೋ ಸಾಧನ ಬಗ್ಗೆ. ಅವಳ ಮೇಲೆ ಅಪವಾದ ಬಂದಿದೆ. ನೋಡೋ, ಸತ್ಯ ಶೋಧನೆ ಯಾವತ್ತಿದ್ರೂ ಒಳ್ಳೆಯವ್ರಿಗೆ ಆಗೋದು. ಕೆಟ್ಟ ಪರಿಸ್ಥಿತಿ ಅಷ್ಟೇ. ಸಿದ್ದು, ನೀನು ಮನೆ ವಿಷಯ ಆಗ್ಲಿ ಆಫೀಸ್ ವಿಷಯ ಆಗ್ಲಿ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಸುಶಾಂತ್ ಬರ್ತಿದ ಹಾಗೆ ಎಲ್ಲಾ ವಿಷಯನೂ ನಾನು ಮಾತಾಡ್ತೀನಿ, ಎಲ್ಲಾನು ಅವ್ನು ನೋಡ್ಕೋತಾನೆ. ಸರಿ ಅಮ್ಮ. ಹ, ಸಾಧನ ನೀನು ಅಷ್ಟೇ, ಯಾವ ವಿಷಯನೂ ತಲೆಗೆ ಹಚ್ಕೋಬೇಡ. ಹುಷಾರು. ಬನ್ನಿ ಸರ್, ಹೋಗಿ ಬರ್ತೀನಿ. ಹುಷಾರು ಕಣೋ. ಹಾ.
ನಡಿ. ಹೀಗಾದ್ರೂ ಮಾಡಿ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ರೆ ನನ್ನ ಕಣ್ ಮುಂದೆನೇ ಎಲ್ಲೋ ಹೋಗ್ತಿದ್ದಾಳೆ. ಹೋಗ್ಲಿ, ಹೆದ್ರುಕೊಂಡು ಮನೆ ಬಿಟ್ಟು ಹೋದ್ರು ಅಂತ ಅರೆಸ್ಟ್ ಮಾಡಿಸೋದು ಎಷ್ಟೊತ್ತು? ಸುಮ್ಮನೆ ಬಿಡ್ತಾರಾ ನೀನ? ಎಕ್ಸ್ಕ್ಯೂಸ್ ಮೀ, ಎಸ್ ಸರ್, ಹೇಳಿ. ಸಿದ್ಧಾರ್ಥ್ ಅನ್ನೋ ಹೆಸರಲ್ಲಿ ರೂಮ್ ಬುಕ್ ಆಗಿದೆ ನೋಡಿ. ಚೆಕ್ ಮಾಡ್ತೀನಿ ಸರ್. ಹಾಂ ಸರ್, ಆಗಿದೆ. ನಿಮ್ಮ ಐ ಡಿ ಕಾರ್ಡ್ ಸ್ವಲ್ಪ ಕೊಡ್ತೀರಾ? 404 ಸರ್ ರೂಮ್ ನಂಬರು. ನಾನು ಲಗೇಜ್ ಕಳಿಸ್ಕೊಡ್ತೀನಿ ಸರ್. ಇಲ್ಲ, ಲಗೇಜ್ ನಾವೇ ತಗೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಬಾಸ್ ಅದನ? ಅಮ್ಮ, ಕಾಫಿ. ಬೇಡಮ್ಮ, ಮಕ್ಕಳ ಪರಿಸ್ಥಿತಿ ಹೀಗಾಗಿರ್ಬೇಕಾದ್ರೆ ನಾನು ಹೇಗ್ ತಾನೇ ಕಾಫಿ ಕುಡಿಲಿ? ಹೇಗೆ ಇಳಿಯತ್ ನನ್ಗದು? ಅಮ್ಮ, ನೀವೇ ನಂಗೆ ಎಷ್ಟು ಸಲ ಹೇಳಿದ್ದೀರಾ ಇಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು ಅಂತ? ಆಗಲ್ಲ ಮಂತ್ರ. ನೀವೇನು ಮಾತಾಡ್ಬೇಡಿ, ತಗೊಳ್ಳಿ. ಬೇಡ, ಕುಡೀರಿ ನೀವು. ಕೇಳಲ್ವಲ್ಲ ಕುಡೀರಿ ನೀನು. ನೀವು. ಕುಡೀರಿ. ಅಮ್ಮ, ಅಮ್ಮ, ಸುಶಾಂತ, ಅಮ್ಮ, ಯಾಕಮ್ಮ? ಏನಾಯ್ತು? ಯಾಕೆ ಅಷ್ಟೆಲ್ಲ ಫೋನ್ ಮಾಡಿದ್ದೆ? ಏನಾಯ್ತು? ನೀನ್ ಹತ್ರ ನಂಗೆ ಹ್ಯಾಕ್ ಗೊತ್ತಾಗ್ಬೇಕು? ಮಂತ್ರ, ನೀನಾದ್ರೂ ಹೇಳ್ಬಾರ್ದಾ? ಅದೇನಾಯ್ತು ಅಂದ್ರೆ, ಆ ಕಂಪ್ನಿನಲ್ಲಿರೋ ಶೇಖರ್ ನಮ್ಮನೆಗೆ ಬಂದಿದ್ದು ನಿಜ, ನನ್ನ ಮೀಟ್ ಮಾಡಿದ್ದು ನಿಜ. ಆದ್ರೆ ನಾನೊಂದ್ ಮಾತೇ ಕೇಳಲಿಲ್ಲ. ಆದ್ರೆ ನನ್ನ ಲ್ಯಾಪ್ಟಾಪ್ ಆಗ್ಲಿ ಮೊಬೈಲ್ ಆಗ್ಲಿ ನಾನು ಯಾರಿಗೂ ಕೊಟ್ಟೇ ಇಲ್ಲ ಸರ್. ನೀವು ತಪ್ಪು ಮಾಡಿದ್ದೀರಾ ಅಂತ ನಮ್ಮ ಬಾಸ್ ಬಲವಾಗಿ ನಂಬ್ತಿದ್ದಾರೆ. ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು. ಒಂದೆರಡು ದಿನದ ಮಟ್ಟಿಗೆ ಬೇರೆ ಯಾವ್ದಾದ್ರು ಊರಿಗೆ ಹೋಗ್ಬಿಡಿ ಸರ್. ನಮ್ಮ ಈ ಕುಟುಂಬದ ಮೇಲೆ ಅದ್ ಯಾವ ಪೀಡೆ ಪಿಶಾಚಿ ಕಣ್ಬಿತ್ತೋ ಏನೋ ಗೊತ್ತಿಲ್ಲ. ಎಲ್ಲ ತಪ್ಪಾಗಿ ನಡೀತಾ ಇದೆ ಕಣೋ. ಮೊದ್ಲು ನನ್ನ ಮೊಮ್ಮಗ ರಾಘವ ಕಾಣಿಯಾದ, ಆಮೇಲೆ ಸಿಕ್ತ. ಮದ್ವೆ ವಾರ್ಷಿಕೋತ್ಸವ ಅಂತ ಮನೆ ದೇವ್ರಿಗೆ ಹೋದೋ, ಅಲ್ಲಿ ಶಾಂತಿ ಕತೆ ಹಾಗಾಗೋಯ್ತು. ನನ್ ಕಂದನ್ಗೆ ಎಷ್ಟೋ ವರ್ಷದ ಮೇಲೆ ಪಾಪ ಆ ಭಗವಂತ ಒಂದು ಕುಡಿ ಕೊಟ್ಟ, ಅದನ್ನೂ ಹೋಯ್ತು. ಒಂದ್ರ ಮೇಲೆ ಒಂದು ಸಮಸ್ಯೆ ಆದ್ರೆ ಹೇಗಪ್ಪ ತಡ್ಕೊಳ್ಳೋದು?